ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಮಾಡಿಸ್ತಾ ಇರೋದು ಇವತ್ತು. 10 ಮಾರ್ಕ್ಸ್ಗೆ ಇನ್ಕಮ್ ಟ್ಯಾಕ್ಸಲ್ಲಿ ಬಂದೇ ಬರುತ್ತೆ. ಇದು ಈಸಿಯೆಸ್ಟ್ ಪ್ರಾಬ್ಲಮ್. 10 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸರಿಯಾಗಿ ಕೇಳಿಸ್ಕೊಳ್ಳಿ. ಹೆಡ್ಡಿಂಗ್ ಇದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅದು ಬರೀರಿ. ಫಾರ್ ಅಸೆಸ್ಮೆಂಟ್ ಇಯರ್ 2021-22 ಇದೇನು ಚೇಂಜ್ ಆಗಲ್ಲ. ಮಿಸ್ಟರ್ ಅಥವಾ ಮಿಸ್ಸಸ್ ಇಲ್ಲಿ ಹೆಸರು ಏನು ಕೊಟ್ಟಿರುತ್ತೆ ಅದೊಂದು ಚೇಂಜ್ ಆಗುತ್ತೆ. ಇದು ಫಾರ್ಮ್ಯಾಟ್ ಇನ್ಕಮ್ಸ್ ಅಂದರೆ ಕ್ವಶನಲ್ಲಿ ಕೊಟ್ಟಿರ್ತಾರೆ ಅವರು ಒಬ್ಬನಿಗೆ ಎಲ್ಲಿ ಯಾವ್ಯಾವ ಸೋರ್ಸ್ ಇದೆ ಇನ್ಕಮ್ದು ಅಂತ, ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಅದು ಬರಿಬೇಕು. ಇದು ಆರ್ಡಿನರಿಲಿ ರೆಸಿಡೆಂಟ್, ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ 3 ಕಾಲಮ್ ಮಾಡ್ಕೊಳ್ಳಿ. ಈ ಥರ ಕ್ವಶನಲ್ಲಿ ಒಂದೊಂದ್ಸತಿ ಆರ್ಡಿನರಿ ರೆಸಿಡೆಂಟ್ ಬಂದು OR NOR ಏನು ಅಂತ ಕೇಳ್ತಾರೆ. 3 ಕೇಳಿದರೆ 3 ಬರೀರಿ, ಇಲ್ಲ ಇದ್ದರೆ ಅವನು ಎಷ್ಟು ಕೇಳಿರ್ತಾನೆ ಅಷ್ಟಕ್ಕೆ ಬರೀರಿ, ಆಯಿತಾ. ಈಗ ಒಂದು 10 ಸ್ಟೇಟ್ಮೆಂಟ್ಸ್ ಇದೆ. ಯಾರ್ಯಾರಿಗೆ ಯಾವ್ಯಾವ ಸ್ಟೇಟ್ಮೆಂಟಲ್ಲಿ ಟ್ಯಾಕ್ಸೇಬಲ್ ನಾಟ್ ಟ್ಯಾಕ್ಸೇಬಲ್ ಅಂತ ಕಂಡುಹಿಡಿಯೋದೇ ಪ್ರಾಬ್ಲಮ್ ಇದು. ಫಸ್ಟ್, ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ರಿಸೀವ್ಡ್ ಎನಿವೇರ್. ಅಂದರೆ ಈಗ ಒಂದೊಂದು ಬಿಸ್ನೆಸ್ ಇರೋದು ಇಂಡಿಯಾದಲ್ಲಿ, ಒಂದು ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ, ನಂದು ಸ್ಟೀಲ್ ಫ್ಯಾಕ್ಟ್ರಿ ಇದೆ ಇಂಡಿಯಾದಲ್ಲಿ ಇರೋದು, ಆಯಿತಾ. ನಾನು ಸ್ಟೀಲ್ನ ಎಕ್ಸ್ಪೋರ್ಟ್ ಮಾಡ್ತೀನಿ, ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತೀನಿ, ಅಲ್ಲಿ ದುಡ್ಡು ಕೊಡ್ತಾರೆ ಅವರು, ಅಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಇರೋದು ಅಲ್ಲಿಗೆ ಹಾಕ್ತಾರೆ. ಆದರೆ ನಂದು ಬಿಸ್ನೆಸ್ ಇರೋದಲ್ಲಿ ಇಂಡಿಯಾದಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಇದೆ, ನಾನು ಎಕ್ಸ್ಪೋರ್ಟ್ ಮಾಡಿದ್ದೀನಿ ಅಲ್ಲಿಗೆ, ಆದರೆ ಅವರು ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಅಂಥ ಸಿಚುವೇಷನಲ್ಲಿ 3 ಜನಕ್ಕೂ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ಏನು ಬರೀಬೇಕು ಅಂದರೆ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾನೆ, ಅವನು ಏನು ಕೊಟ್ಟಿರ್ತಾನೆ ಅಮೌಂಟ್ ಒಂದು ಬಿಟ್ಬಿಟ್ಟು ಮಿಕ್ಕಿದ್ದು ಹೆಂಗೈತೆ ಹಂಗೆ ಬರೀರಿ. ಇಲ್ಲಿ ಅಮೌಂಟ್ ಈಗ 10,000 ಕೊಟ್ಟಿದ್ದೆ ಅಂದ್ಕೊಳ್ಳಿ, 3ಕ್ಕೂ 10,000 ಹಾಕಬೇಕು. ಅಥವಾ ನೀನು ಕೆಲಸ ಮಾಡಿದ್ದು ಇಲ್ಲಿ, ಆಯಿತಾ, ಒಂದು ಎಂಪ್ಲಾಯಾಗಿ ವರ್ಕ್ ಮಾಡ್ತಾ ಇರೋದು ಇಲ್ಲಿ, ಅಲ್ಲಿ ದುಡ್ಡು ಕೊಡ್ತವ್ರೆ ನಿನಗೆ, ಬೇರೆ ದೇಶದಲ್ಲಿ ದುಡ್ಡು ಕೊಡ್ತವ್ರೆ, ಅಥವಾ ದುಡ್ಡು ಎಲ್ಲಾರ ಇಸ್ಕೊಂಡು ನೀನು ಇಂಡಿಯಾದಲ್ಲಿ ಬರ್ತಾ ಇದ್ರೆ, ಸೋರ್ಸ್ ಇದ್ದರೆ ಇಂಡಿಯಾದಲ್ಲಿ ದುಡ್ಡು ಉತ್ಪತ್ತಿಯಾಗಿ ದುಡ್ಡು ರಿಸೀವ್ ಎಲ್ಲಾರ ಮಾಡಪ್ಪ ನೀನು. ಯಾವ ದೇಶದಲ್ಲಿ ಮಾಡಿದ್ರು 3 ಜನಕ್ಕೂ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ರೆ ಅಷ್ಟು ಅಮೌಂಟ್ ಬರೀಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇರೋದು ಇನ್ಕಮ್ ಅರ್ನ್ಡ್ ಎನಿವೇರ್ ರಿಸೀವ್ಡ್ ಇನ್ ಇಂಡಿಯಾ. ಸೇಮ್ ಅದ್ರ ಅಪೋಸಿಟು, ಎಲ್ಲರ ದುಡ್ಡು ಸಂಪಾದಿಸು ನೀನು, ಇಂಡಿಯಾದಲ್ಲಿ ಇಸ್ಕತ್ತಿದ್ಯಾ ಕಟ್ಟಪ್ಪ ಟ್ಯಾಕ್ಸ್ನ. 3ಕ್ಕೂ ಟ್ಯಾಕ್ಸ್ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಬರೀಬೇಕು. ಈಗ ಇವೆರಡು ಅರ್ಥ ಏನಂದರೆ, ಫಸ್ಟು ಇಂಡಿಯಾದಲ್ಲಿ ದುಡ್ಡು ಸಂಪಾದಿಸ್ತಾ ಇರೋದು, ಈಸ್ಕೊತಾ ಇರೋದು ಬೇರೆ ಕಡೆ. ನೆಕ್ಸ್ಟು ಸಂಪಾದಿಸ್ತಾ ಇರೋದು ಬೇರೆ ಕಡೆ, ಈಸ್ಕೊತಾ ಇರೋದು ಇಂಡಿಯಾದಲ್ಲಿ. ಇವೆರಡರಲ್ಲಿ ಯಾವ್ದಾರ 2 ಕೊಟ್ಟಿರ್ತಾನೆ ಎಕ್ಸಾಮಲ್ಲಿ, 3ಕ್ಕೂ ಟ್ಯಾಕ್ಸೇಬಲ್. ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಯಾವ್ದಾರ ಸ್ಟೇಟ್ಸ್ ನೇಮ್ ಕೊಡ್ತಾನೆ. ಈಗ ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಅಲಹಾಬಾದ್ ಅಂತ, ಒಬ್ಬರಿಗೆ ಅಲಹಾಬಾದ್ ಇಂಡಿಯಾದಲ್ಲಿ ಐತೆ ಅಂತಲೂ ಗೊತ್ತಿರಲ್ಲ, ಪಾಕಿಸ್ತಾನ ಅನ್ಕೊಂಡ ಬೇರೆ ಕಡೆ ಅನ್ಕೋತೀರ, ಸೊ ತಪ್ಪಾಗುತ್ತೆ, ಆಯಿತಾ. ಆ ಥರ ಕನ್ಫ್ಯೂಸ್ ಮಾಡ್ತಾನೆ ಅಷ್ಟೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಇರೋದು ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಂದು ಅಮೇರಿಕಾದಲ್ಲಿ ಬಿಸ್ನೆಸ್ ಐತೆ, ಆಯಿತಾ, ಒಂದು ಅಕೌಂಟಿಂಗ್ ಫರ್ಮ್ ಓಪನ್ ಮಾಡಿದ್ದೀನಿ, ಅಲ್ಲಿ ದುಡ್ಡು ಅಲ್ಲೇ ಇಸ್ಕೊಂಡೆ, ಅಲ್ಲಿ ಕಸ್ಟಮರ್ಸ್ ಅಲ್ಲೇ ಕೊಟ್ಟರು ದುಡ್ಡನ್ನ. ಆವಾಗ ಏನು ಅಂದರೆ, ಫಸ್ಟ್ನೇ ಅವನಿಗೆ ORಗೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಟ್ಯಾಕ್ಸಬಲ್ ಫುಲ್ ಬರೀರಿ. ಇನ್ನಿಬ್ಬರಿಗೆ ನಾಟ್ ಟ್ಯಾಕ್ಸಬಲ್ ಅಂತ ಬರೀಬೇಕು. ನಾಟ್ ಟ್ಯಾಕ್ಸಬಲ್ ಅಂತ ಬರೀತೀರಾ. ಇನ್ನೊಂದ್ಸತಿ ಹೇಳ್ತೀನಿ, ಈಗ ನಂದು ಬಿಸ್ನೆಸ್ ಅಥವಾ ನಾನು ಎಲ್ಲೋ ವರ್ಕ್ ಮಾಡ್ತಾಯಿದ್ದೀನಿ, ಒಂದು ಟೀಚರ್ ಆಗೋ ಅಥವಾ ಒಬ್ಬ ವಾಚ್ಮ್ಯಾನ್ ಆಗೋ, ಕಾರ್ಪೆಂಟ್ರ್ ಆಗೋ, ಏನೋ ವರ್ಕ್ ಮಾಡ್ತಾಯಿದ್ದೀನಿ ಅಮೇರಿಕಾದಲ್ಲಿ ಅಥವಾ ಬೇರೆ ಯಾವುದೇ ದೇಶದಾಗಲಿ, ಇಂಡಿಯಾ ಬಿಟ್ಟು ದುಡ್ಡು ಅಲ್ಲೇ ಕೊಟ್ಟರು ನನಗೆ, ಆಯಿತಾ. ದುಡ್ಡು ಅಲ್ಲೇ ಕೊಟ್ಟರು, ಇಂಡಿಯಾದಲ್ಲಿ ಕೊಡೋದಿಲ್ಲ, ಅಲ್ಲೇ ಕೊಟ್ಟಾಗ ಎಲ್ಲಿಂದರಾಗಲಿ, ಯಾವ ಇನ್ಕಮರಾಗಲಿ, ಬಿಸ್ನೆಸ್ಸಲಾರಾಗಲಿ ಅಥವಾ ಶೇರ್ಸ್ನ ಟ್ರಾನ್ಸ್ಫರಾರ ಮಾಡಲಿ ಅಮೇರಿಕಾದಲ್ಲಿ, ಬರೀ ಇವ್ನಿಗೆ ಮಾತ್ರ ಟ್ಯಾಕ್ಸಬಲ್, ಇವರಿಬ್ಬರಿಗೆ ನಾಟ್ ಟ್ಯಾಕ್ಸಬಲ್. ಅಲ್ಲೇ ದುಡ್ಡು ಇಸ್ಕೊಂಡ್ರೆ. ಅದೇ ಇಂಡಿಯಾಗೆ ತಂದೆ ಅಂದ್ಕೊಳ್ಳಿ, 3ಕ್ಕೂ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಸಿಚುವೇಶನ್, ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಇಂಡಿಯಾ. ಅಗ್ರಿಕಲ್ಚರ್ ಇನ್ಕಮು ಇಂಡಿಯಾದನ್ನ ನೀವು ಎಲ್ಲಾರ ಇಸ್ಕೊಳ್ಳಿ, ಅಂದರೆ ಇಂಡಿಯಾದಲ್ಲಿ ವ್ಯವಸಾಯ ಮಾಡಿದ್ದೀರಾ, ದುಡ್ಡು ಎಲ್ಲಾರ ಇಸ್ಕೊಳ್ಳಿ, ನೀವು ಎಲ್ಲಾರ ಇಸ್ಕೊಳ್ಳಿ, ಇಂಡಿಯಾದಲ್ಲೇ ಇಸ್ಕೊಳ್ಳಿ ಅಥವಾ ಬೇರೆ ಕಡೆ ಇಸ್ಕೊಳ್ಳಿ, ಎಲ್ಲರಿಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ 3ಕ್ಕೂ, ಆಯಿತಾ. ಇಂಡಿಯಾದ ಅಗ್ರಿಕಲ್ಚರ್, ಆ ವ್ಯವಸಾಯ ಮಾಡಿರೋದು ಇಂಡಿಯಾದಲ್ಲಿರೋ ಜಾಗ, ಎಲ್ಲೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಔಟ್ಸೈಡ್ ಇಂಡಿಯಾ ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನನ್ನ ಬಿಸ್ನೆಸ್ ಇರೋದು ಆಸ್ಟ್ರೇಲಿಯಾದಲ್ಲಿ, ನನ್ನ ಬಿಸ್ನೆಸ್ ಐತೆ, ಒಂದು ಹೋಟ್ಲ್ ಬಿಸ್ನೆಸ್ ಐತೆ, ನಾನು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೀನಿ ಅದನ್ನು, ಅಲ್ಲಿಯವ್ರಿಗೆ ಕೊಟ್ಟಿಲ್ಲ, ನಾನು ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋದು, ಇಲ್ಲಿ ಕಣ್ಣಿಂದ ಕಂಟ್ರೋಲ್ ಮಾಡ್ತಿದ್ದೀನಿ, ಡೈರೆಕ್ಟ್ ಮಾಡ್ತಿದ್ದೀನಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಆವಾಗ ಸ್ಟಾರ್ಟಿಂಗ್ ಇಬ್ಬರಿಗೆ ಟ್ಯಾಕ್ಸಬಲ್ಲು, 3ನೇವನಿಗೆ ನಾಟ್ ಟ್ಯಾಕ್ಸಬಲ್, ಆಯಿತಾ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮದು ಬಿಸ್ನೆಸ್ ಇರೋದು ಪಾಕಿಸ್ತಾನಲ್ಲೋ ಅಥವಾ ಎಲ್ಲೋ ಬೇರೆ ಕಡೆ ಐತೆ ಬಿಸ್ನೆಸ್, ಆಯಿತಾ. ನಾನು ಇಲ್ಲಿಂದ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಆವಾಗ ಏನಾಗುತ್ತೆ ಹೇಳಿ, ಬರೀ ಸ್ಟಾರ್ಟಿಂಗ್ ಇಬ್ರಿಗೆ ಮಾತ್ರ ಟ್ಯಾಕ್ಸಬಲ್ಲು, ಎಷ್ಟು ಅಮೌಂಟ್ ಕೊಟ್ಟಿರ್ತಾನೆ ಅಷ್ಟು.
ಮುಖ್ಯದವನಿಗೆ ನಾಟ್ ಟ್ಯಾಕ್ಸಬಲ್. ಅಮೌಂಟ್ ಕೊಟ್ಟಿರ್ತಾರೆ ಅವರು. ಈಗ ನಿಮ್ಗೇನು ಗೊತ್ತಾಗ್ಲಿಲ್ವಾ ಕ್ವಶನಲ್ಲಿ ಏನು ಕೊಟ್ಟವನೇ ಅದನ್ನು ಫುಲ್ ಈ ಕಡೆ ಬರ್ಕೊ ಹೋಗಿ, ಆರ್ಡ್ರಾಗೆ 1 2 3 4 ಅಂತ ಹಾಕಿ ಆರ್ಡ್ರಾಗೆ ಬರ್ಕೊ ಹೋಗಿ ಅಮೌಂಟನ್ನು ಬಿಟ್ಬಿಡಿ, ಅಮೌಂಟ್ ಅಕ್ಕಪಕ್ಕ ಅವ್ರು ನೋಡ್ಕೊಳ್ಳಿ. ಅದು ಗೊತ್ತಿಲ್ಲ ಅಂದರೆ ಮಗ್ನಲ್ಲಿ ಕೂತ್ಕೋಬೇಡಿ. ಸ್ಟಾರ್ಟಿಂಗ್ ಕಾಲಮ್ ಹಾಕಿ ಇದು ಸೇಮ್ ಇದಿರುತ್ತೆ. ಇಲ್ಲಿ ಏನಂದರೆ ಏನು ಕೊಟ್ಟಿರ್ತಾನೆ ಇನ್ಕಮ್ ಕಾಲಮಲ್ಲಿ ಸೇಮ್ ಇನ್ಕಮಲ್ಲಿ ಹೆಂಗೆ ಕೊಟ್ಟಿರ್ತಾನೆ ನಂಗೆ ಬರ್ಕೋಗಿ ಸುಮ್ಮನೆ ಈ 3 ಕಾಲಮ್ ಹಾಕ್ಬಿಟ್ಟು ಅಮೌಂಟೇ ನೀವು ಪಕ್ಕದಲ್ಲಿ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲದೆ ಆದರೆ ಇದನ್ನು ಬರೀಕ್ಕೆ ಕೂತ್ಕೊಂಡ್ರೆ ಅವ್ರಿಗೂ ಹಿಂಸೆ ಆಗುತ್ತೆ. ನೆಕ್ಸ್ಟ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ಅಂದರೆ ನೀವು ಬ್ರಾಟ್ ಟು ಇಂಡಿಯಾ, ಈಗ ಬೇರೆ ದೇಶದಲ್ಲಿ ಟ್ಯಾಕ್ಸ್ ಕಟ್ಸಿಲ್ಲ ಆಯಿತಾ, ಹೋದ ವರ್ಷ ಕಟ್ಸಿಲ್ಲ ಅವರು ಟ್ಯಾಕ್ಸ್ನ, ಹಂಗೆ ಮಡಗಿದ್ದೀವಿ. ಅವರೇ ಕಟ್ಸಿಲ್ಲ, ಗೌರ್ಮೆಂಟೇ ಕಟ್ಸಿಲ್ಲ. ಈ ವರ್ಷ ಅದನ್ನ ಇಂಡಿಯಾಗೆ ತರ್ತಾ ಇದ್ದೀವಿ. ಅಂದರೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಹೋದ ವರ್ಷನೇ ಇಲ್ಲಾಂದರೆ ಆಗಲೇ ಕಟ್ಸಂಗಿದ್ದಿದ್ರೆ ಅದು ಬೇರೆ ಎಕ್ಸಾಮ್ಷನ್ಸ್ ಇರುತ್ತೇನೋ, ಹಂಗಂದ್ರೆ ಅದಕ್ಕೆ ಕಟ್ಟಕ್ಕೆ ಇರಲ್ಲ ಅಂತ. ಅದು ಯಾವುದಾದ್ರು ಚಾರಿಟಿ ಫಂಡು ಬೇರೆ ಏನೋ ಇರುತ್ತೆ. ಸೊ ಅದಕ್ಕೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂತ ಬಂದೇಟ್ಗೆ ನೀವು ಬ್ರಾಟ್ ಟು ಇಂಡಿಯಾ. ಅಂದರೆ ಹೋದ ವರ್ಷ ಜಪಾನಲ್ಲಿ ನಂದು ಒಂದು 50 ಲಕ್ಷ ಇತ್ತು, ಅದಕ್ಕೆ ಹೋದ ವರ್ಷ ಗೌರ್ಮೆಂಟ್ ಅವ್ರು ಟ್ಯಾಕ್ಸ್ ಕಟ್ಬೇಡ ಕಣಪ್ಪ ಅಂದರು. ಹೋದ ವರ್ಷ ಕಟ್ಟೇ ಇಲ್ಲ ನಾನು, ಈ ವರ್ಷ ಮತ್ತೆ ಪುನಃ ಯಾಕೆ ಕಟ್ಸ್ತಾರೆ? ಹೋದ ವರ್ಷನೇ ಕಟ್ಸಿಲ್ಲ ಅಂದರೆ. ಸೊ 3ಕ್ಕೂ ನಾಟ್ ಟ್ಯಾಕ್ಸಿಬಲ್. 3ಕ್ಕೂ ಅಮೌಂಟ್ ಏನು ಬರೆಯೋಂಗಿಲ್ಲ, ನಾಟ್ ಟ್ಯಾಕ್ಸಿಬಲ್ ಅಂತಲೇ ಬರೀಬೇಕು. ಅಗ್ರಿಕಲ್ಚರಲ್ ಇನ್ಕಮ್ ಆಫ್ ಫಾರಿನ್ ಕಂಟ್ರೀಸ್ ರಿಸೀವ್ಡ್ ಇನ್ ಇಂಡಿಯಾ. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ, ನಂದು ವ್ಯವಸಾಯ ಮಾಡ್ತಾರೆ ನಾನು ಬಾಂಗ್ಲಾದೇಶಲ್ಲಿ ಆಯಿತಾ. ಬಾಂಗ್ಲಾದೇಶಲ್ಲಿ ವ್ಯವಸಾಯ ಮಾಡಿ ದುಡ್ಡನ್ನ ಇಂಡಿಯಾಗೆ ತರ್ತಾ ಇದ್ದೀನಿ. ಅಲ್ಲಿ ವ್ಯವಸಾಯ ಮಾಡಿದೆ, ಅವರು ದುಡ್ಡು ಇಲ್ಲಿ ದುಡ್ಡು ಕೊಟ್ಟರು ಇಂಡಿಯಾದಲ್ಲಿ, ಆವಾಗ 3ಕ್ಕೂ ಟ್ಯಾಕ್ಸೇಬಲ್ಲು ಆಯಿತಾ. ಈಗ ಅದೇ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ ಆಗಿದ್ದಿದ್ರೆ, ಇಂಡಿಯಾದಲ್ಲಿ ನಮ್ಮದು ವ್ಯವಸಾಯ ಇದ್ದಿದ್ರೆ ಟ್ಯಾಕ್ಸೇ ಕಟ್ಟಂಗಿಲ್ಲ. ಬೇರೆ ದೇಶದಲ್ಲಿ ಇಂಗ್ಲೆಂಡಲ್ಲೋ ಅಥವಾ ಅಮೇರಿಕಾದಲ್ಲಿ, ಜಪಾನ್, ಚೀನಾ ಅಲ್ಲೆಲ್ಲಾರ ವ್ಯವಸಾಯ ಮಾಡಿದರೆ ಅದನ್ನು ನಾರ್ಮಲ್ ಇನ್ಕಮ್, ಮಾಮೂಲಿ ಬಿಸ್ನೆಸ್ಸಲ್ಲಿ ಮಾಡ್ತೀವಲ್ಲ ಇನ್ಕಮ್, ಆ ಇನ್ಕಮ್ ಅಂತಲೇ ಟ್ರೀಟ್ ಮಾಡ್ತೀವಿ. ಅದನ್ನು ಇಂಡಿಯಾಗೆ ತಗೊಬಂದರೆ 3ಕ್ಕೂ ಟ್ಯಾಕ್ಸ್ ಕಟ್ಸ್ತೀವಿ. ಅಲ್ಲೇ ಏನಾರ ಇಸ್ಕೊಬಿಟ್ರೆ ಬರೀ ಮೊದಲನೇ ಅವನಿಗೆ ಟ್ಯಾಕ್ಸ್ ಕಟ್ತೀವಿ. ಈಗ ಅಗ್ರಿಕಲ್ಚರ್ ಇನ್ಕಮ್ ಸಪ್ರೇಟಾಗಿ ಬರ್ದಿರೋದು ನಾನು, ಇದನ್ನು ಇದರಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ಕಮ್ ಅರ್ನ್ಡ್ ಎನಿವೇರ್ ರಿಸೀವ್ಡ್ ಇನ್ ಇಂಡಿಯಾ, ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಆಯಿತಾ. ಇದಕ್ಕೆ ಇದರೊಳಗೆ ಈ ಇನ್ಕಮಲ್ಲೇ ಅದು ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಮಾತ್ರ ಅದನ್ನು ಒಂದನ್ನು ತೆಗೆದು ಬರೆದಿರೋದು ಆಚೆಗೆ. ಈ ಇನ್ಕಮ್ ಅಂದರೆ ಇದರಲ್ಲಿ ಸ್ಯಾಲರಿನಾರ ಆಗಿರ್ಬೋದು, ಪೆನ್ಷನ್ನಾರ ಆಗಿರ್ಬೋದು, ಶೇರ್ಸ್ನ ಟ್ರಾನ್ಸ್ಫರ್ ಮಾಡಿ ಆಗಿರ್ಬೋದು, ಬಿಸ್ನೆಸ್ಸಿಂದನಾಗಿರ್ಬೋದು, ಅಥವಾ ಯಾರ ನಾವು ಕನ್ಸಲ್ಟೆನ್ಸ್ ಮಾಡಿರೋದ್ರಿಂದ ದುಡ್ಡು ಕೊಟ್ಟಿರ್ಬೋದು. ಅಗ್ರಿಕಲ್ಚರ್ ಇನ್ಕಮ್ ಆಗಿದ್ರೆ ಬೇರೆ ದೇಶದ್ದು ಇಂಡಿಯಾಗೆ ತರ್ತಾ ಇದ್ದೀವಿ ಅಂದರೆ 3ಕ್ಕೂ ಟ್ಯಾಕ್ಸಬಲ್. ಅರ್ಥ ಆಯ್ತಾ? ಫಾರ್ಮ್ಯಾಟ್ ಒಂದ್ಸತಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ಇಂಡಿಯನ್ ಕಂಪನಿ. ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ಡೊಮೆಸ್ಟಿಕ್ ಕಂಪನಿ ಅಂತನಾರು ಕೊಡ್ತಾರೆ, ಇಂಡಿಯನ್ ಕಂಪನಿ ಅಥವಾ ಕೊಡ್ತಾರೆ, ಅಥವಾ ಕಂಪನಿ ಇನ್ ಕರ್ನಾಟಕ, ಮುಂಬೈ ಆ ಥರ ಏನಾರು ಕೊಡ್ತಾರೆ. ಅಂದರೆ ಯಾವುದೋ ಒಂದು ಕಂಪನಿ, ಇಂಡಿಯಾದಲ್ಲಿರೋ ಕಂಪನಿ, ಅದು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಪೇ ಮಾಡಿದೆ ಅಂದಾಗ 3ಕ್ಕೂ ನಾಟ್ ಟ್ಯಾಕ್ಸಬಲ್. ಅದೇ ಫಾರಿನ್ ಕಂಪನಿ ಡಿವಿಡೆಂಡ್ ಪೇ ಮಾಡಿದೆ ಅಂದರೆ ಟ್ಯಾಕ್ಸಬಲ್. ಮಾಮೂಲಿ ಇನ್ಕಮ್ ಔಟ್ಸೈಡ್ ಇಂಡಿಯಾ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅದೇ ಥರ ಕನ್ಸಿಡರ್ ಮಾಡಬೇಕು. ಈಗ ಇನ್ಕಮ್ ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಇಂಡಿಯಾ ಬೈ ಡೊಮೆಸ್ಟಿಕ್ ಕಂಪನಿ ಅಂತ ಏನಾರು ಕೊಟ್ಟರೆ 3ಕ್ಕೂ ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಈಗ ಸರಿಯಾಗಿ ಕೇಳಿಸ್ತೀವಿ. ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಅಂದರೆ ನಾನು ಅಮೇರಿಕಾದಲ್ಲಿ ಒಂದು 50 ಲಕ್ಷ ಸಂಪಾದಿಸಿದೆ ಆಯಿತಾ. 50 ಲಕ್ಷ ಸಂಪಾದಿಸಿದೆ, ಅಲ್ಲೇ ಇಸ್ಕೊಬಿಟ್ಟಿದ್ದಿದ್ರೆ ಏನಾಗೋದು ಗೊತ್ತಾ? 50 ಲಕ್ಷ ಸಂಪಾದಿಸಿದೆ ಅಮೇರಿಕಾದಲ್ಲಿ, ಅಲ್ಲೇ 50 ಲಕ್ಷನೂ ಇಸ್ಕೊಬಿಟ್ಟಿದ್ದಿದ್ರೆ ಮೊದಲನೇವನಿಗೆ ಫುಲ್ ಟ್ಯಾಕ್ಸ್ ಕಟ್ತಿದ್ವಿ, ಇವನಿಗೆ ಏನೂ ಇಲ್ಲ. ಇವರಿಬ್ಬರಿಗೆ ಟ್ಯಾಕ್ಸ್ ಕಟ್ಟಂಗಿರ್ತಿರಲಿಲ್ಲ ಇಂಡಿಯಾದಲ್ಲಿ. ಈಗ ಅದೇ ನೋಡಿ, 50 ಲಕ್ಷದಲ್ಲಿ ನಾನು ಏನಾರ ಬರೀ 25 ಲಕ್ಷ ಅಲ್ಲಿ ಇಸ್ಕೊಂಡೆ, ಇನ್ನು 25 ಲಕ್ಷ ಇಂಡಿಯಾದಲ್ಲಿ ಇಸ್ಕೊಂಡೆ ಅಂದ್ಕೊಳ್ಳಿ. 50 ಲಕ್ಷ ಸಂಪಾದಿಸಿರೋದು ಇಂಡಿಯಾಗೆ 25 ಲಕ್ಷ ಇಸ್ಕೊತಾ ಇದ್ದೀನಿ ಅಂದರೆ ಮೊದಲನೇವನಿಗೆ ಫುಲ್ 50 ಲಕ್ಷ ಬರೀಬೇಕು. ಇನ್ನಿಬ್ಬರಿಗೆ ಇವ್ನಿಗೆ 25 ಲಕ್ಷ, ಇವ್ನಿಗೆ 25 ಲಕ್ಷ ಬರೀಬೇಕು ಆಯಿತಾ. 50 ಲಕ್ಷದಲ್ಲಿ ಇವ್ನಿಗೆ ಅರ್ಧ ಕಟ್ಟಬೇಕು, ಪುನಃ ಇವ್ನಿಗೆ ಅರ್ಧ ಕಟ್ಟಬೇಕು. ಅರ್ಥ ಆಯ್ತಾ? ಎಷ್ಟು ಇಂಡಿಯಾಗೆ ತಂದ್ವಿ ಅಂದ್ಕೊಳ್ಳಿ ಬೇರೆ ಕಡೆಯಿಂದ ಇನ್ಕಮ್ನ, ಎಷ್ಟರ ತಗೋಬ ಅಷ್ಟಕ್ಕೂ ಕಟ್ಟಬೇಕು ಆಯಿತಾ. ಇವನಿಗೆ ಫುಲ್ ಕಟ್ತೀವಿ ಆಯಿತಾ. ಹಾಫ್ ತಂದರು ಇವನಿಗೆ ಗೊತ್ತಲ್ಲ, ಇವ್ನಿಗೆ ಎಷ್ಟು ತಂದರು ತರದೇ ಇದ್ರು, ಯಾಕೆಂದರೆ ಮುಂದೆ ತರಲೇಬೇಕು ಇವನು ಅಂತ ಕಟ್ಸ್ತೀವಿ. ಇವರಿಬ್ಬರಿಗೆ ಈಗ ಎಷ್ಟು ತಂದಿರ್ತಾರೆ ಅಷ್ಟು ಕಟ್ಸಿರ್ತೀವಿ. ನೆಕ್ಸ್ಟು ಗಿಫ್ಟ್ ಫ್ರಮ್ ರಿಲೇಟಿವ್ಸ್, ಅದಕ್ಕೆ ಟ್ಯಾಕ್ಸಿ ಕಟ್ಟಂಗಿಲ್ಲ. ಅಂದರೆ ಈಗ ಗಿಫ್ಟ್ ಫ್ರಮ್ ಫ್ರೆಂಡ್ಸ್ ಬೇರೆ, ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಬೇರೆ. ನಿಮ್ಮ ಫ್ರೆಂಡ್ಸ್ ಯಾರು ನಿಮಗೆ ಗಿಫ್ಟ್ ಕೊಟ್ಟರೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ. ಅಂದರೆ 50,000 ಗಂಟೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದ್ರ ಮೇಲೆ ಏನಾರು ಕೊಟ್ಟರೆ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಈಗ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರು ಯಾರು ಕೊಟ್ಟರೆ, ಅಂದರೆ ಈಗ ನಿಮ್ಮ ಮದುವೆ ಆದಾಗ ಡೌರಿ ಕೊಡ್ತಾರೆ, ಒಳಿಯ ಅಂತ ಕೊಡ್ತಾರೆ, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಂಗಿರಲ್ಲ. ಈ ಥರ ಯಾರು ನಿಮ್ಮ ಸಂಬಂಧಿಕರು ಕೊಟ್ಟರೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಯಾರು ಬೇರೆಯವರು, ಹೊರಗಡೆಯವರು ನಿಮ್ಮ ಮದುವೆಗೆ ಗಿಫ್ಟ್ಸ್ ಕೊಡ್ತಾರೆ ನೋಡಿ, ಯಾರು ಬಂದು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅವ್ರು ಯಾರು ಒಂದು 50 ಲಕ್ಷ ಕೊಟ್ಟರು ಅಂದ್ಕೊಳ್ಳಿ, ಯಾರೋ ನಿಮ್ಮ ಫ್ರೆಂಡ್ ಯಾರೋ
ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ನಿಮ್ಮ ಪೇರೆಂಟ್ಸ್, ನಿಮ್ಮ ರಿಲೇಟಿವ್ಸ್ ಕೊಟ್ಟಿದ್ರೆ ಕಟ್ಟಂಗಿಲ್ಲ. ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಇದಕ್ಕೂ ಮೂರಕ್ಕೂ ಎಕ್ಸಂಪ್ಷನ್ ಇದೆ. ಆಯಿತಾ? ಈ ಫಾರ್ಮ್ಯಾಟ್ನ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲೊಂದ್ಸತಿ ಹೋಗಿ ನೋಡಿ. ಪ್ರಾಬ್ಲಮ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ.